ಐಪಿಎಲ್ನಲ್ಲಿ ಈ ಸೀಸನ್ನ ಮೊದಲ 2 ಪಂದ್ಯಗಳು ಹೈ ವೋಲ್ಟೇಜ್ ಪಂದ್ಯಗಳು, 200+ ಸ್ಕೋರ್ಗಳ ಟಾರ್ಗೆಟ್. ಆದರೆ 3ನೇ ಪಂದ್ಯದಲ್ಲಿ ಸಿಎಸ್ಕೆ ಟೀಮ್ ಫೈಟ್ ಕೂಡ ಕೊಡದೆ ಹೀನಾಯವಾಗಿ ಸೋತಿದೆ. ಹೊಸಬರ ಟೀಮ್ ಕಟ್ಟಿದ್ದ ಚೆನ್ನೈ ತಂಡ ಎಡವಿದ್ದಲ್ಲಿ. ವೈಭವ್ ಸೂರ್ಯವಂಶಿಯ ಆರ್ಭಟ ಹೇಗಿತ್ತು? ಈ ಸಲ ಕೂಡ ಯೆಲ್ಲೋ ಆರ್ಮಿ ಪಲ್ಟಿ ಹೊಡೆಯುತ್ತಾ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಳೆದ ವರ್ಷ ಬಾಟಮ್ ಆಫ್ ದಿ ಟೇಬಲ್ನಲ್ಲಿ ಟೂರ್ನಿ ಮುಗಿಸಿದ್ದ ಸಿಎಸ್ಕೆ ಈ ಸಲ ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡ್ತೀವಿ ಅಂದಿದ್ರು. ಆದರೆ ಮೊದಲ ಪಂದ್ಯದಲ್ಲಿ ಕಂಪ್ಲೀಟ್ ಆಗಿ ಸರೆಂಡರ್ ಆಗಿದ್ದಾರೆ. ರಾಜಸ್ಥಾನ ರಾಯಲ್ಸ್ ತಂಡ ಭರ್ಜರಿಯಾಗಿ ಗೆದ್ದು ಶುಭಾರಂಭ ಮಾಡಿದೆ. ಬ್ಯಾಟಿಂಗ್ನಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆದ ಚೆನ್ನೈ. ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ಗೆ ಬಂದ ಚೆನ್ನೈ ಪರ ಬ್ಯಾಟರ್ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು. T20 ವಿಶ್ವಕಪ್ನಲ್ಲಿ ಸದ್ದು ಮಾಡಿದ್ದ ಸಂಜು ಸ್ಯಾಮ್ಸನ್ ಚೆನ್ನೈ ತಂಡದ ಪರ ತಮ್ಮ ಚೊಚ್ಚಲ ಪಂದ್ಯದಲ್ಲಿ ಕೇವಲ 6 ರನ್ಗಳಿಗೆ ಔಟ್ ಆದ್ರು. ಋತುರಾಜ್ ಕೂಡ 6 ರನ್ಗಳಿಗೆ ಇನ್ನಿಂಗ್ಸ್ ಮುಗಿಸಿದ್ರು. ಇನ್ನು ಆಯುಷ್ ಮಾತ್ರೆ ಡಕ್ಔಟ್, ಮ್ಯಾಟ್ ಶಾಟ್ 2 ರನ್. ಸೊ ಅಲ್ಲಿಗೆ ಚೆನ್ನೈ ಪರ ಟಾಪ್ ಆರ್ಡರ್ನ 4 ಬ್ಯಾಟರ್ಗಳಿಂದ ಬಂದಿದ್ದು ಕೇವಲ 14 ರನ್ಗಳು ಮಾತ್ರ. ಇನ್ನು ಸರ್ಫರಾಜ್ ಖಾನ್ ಹಾಗೆ ಕಾರ್ತಿಕ್ ಡಬಲ್ ಡಿಜಿಟ್ಗೆ ಬಂದರೂ ಕೂಡ ಇಬ್ರು 20ರ ಒಳಗೆ ಔಟ್ ಆದ್ರು. ಇನ್ನು ಶಿವಮ್ ದುಬೆ 6 ರನ್. ಜೇಮಿ ಓವರ್ಟನ್ ಏನಾದರೂ 43 ರನ್ಗಳನ್ನ ಕಲೆ ಹಾಕದೇ ಇದ್ದಿದ್ರೆ ಸಿಎಸ್ಕೆ 100ರ ಒಳಗೆ ಆಲ್ಔಟ್ ಆಗ್ತಾ ಇತ್ತು. ಸೊ ಅಂತಿಮವಾಗಿ 127 ರನ್ಗಳಿಗೆ ಇನ್ನೂ 2 ಬಾಲ್ಗಳಿದ್ದಾಗಲೇ ತನ್ನೆಲ್ಲ ವಿಕೆಟ್ಗಳನ್ನ ಕಳ್ಕೊಳ್ತು. ಸೊ ಈ ಟಾರ್ಗೆಟ್ ಅನ್ನ ನೋಡಿದಾಗಲೇ ರಾಜಸ್ಥಾನ ವಿನ್ ಆಗೋದು ಕನ್ಫರ್ಮ್ ಆಗಿತ್ತು. 15 ವರ್ಷ 15 ಬಾಲಲ್ಲೇ 50 ಹೊಡೆದ ವೈಭವ್. ಇನ್ನು ಚೇಸಿಂಗ್ ಅನ್ನು ಆರಂಭ ಮಾಡಿದಂತ ರಾಜಸ್ಥಾನ ಪರ ವೈಭವ್ ಸೂರ್ಯವಂಶಿ ಫಸ್ಟ್ ಓವರ್ನಲ್ಲಿ ಜೀವದಾನ ಪಡಿತಾರೆ. ಕಾರ್ತಿಕ್ ಕ್ಯಾಚ್ ಅನ್ನು ಬಿಡ್ತಾರೆ. ಆದರೆ ಇದಕ್ಕೆಲ್ಲ ಕೇರ್ ಮಾಡದ ವೈಭವ್ ನೆಕ್ಸ್ಟ್ ಫಿಯರ್ಲೆಸ್ ಆಗಿ ತಮ್ಮ ಎಂದಿನಂತೆ ಬ್ಯಾಟಿಂಗ್ ಮಾಡಿದ್ರು. ಎಕ್ಸ್ಪೀರಿಯನ್ಸ್ ಬೌಲರ್ಗಳಿಗೂ ಕೂಡ ಮರ್ಯಾದೆನೆ ಕೊಡದಂಗೆ ಬಿಗ್ ಹಿಟ್ಗಳಲ್ಲೇ ಡೀಲ್ ಮಾಡಿದ್ರು. ಮಾರ್ಚ್ 27ರಂದು 15ನೇ ವರ್ಷಕ್ಕೆ ಕಾಲಿಟ್ಟಿರುವಂತ ವೈಭವ್ ಮಾರ್ಚ್ 30ಕ್ಕೆ ಜಸ್ಟ್ 15 ಬಾಲಲ್ಲೇ 50 ಬಾರಿಸಿದ್ದಾರೆ. ರಾಜಸ್ಥಾನ ರಾಯಲ್ಸ್ ಪರ ಇದು ಫಾಸ್ಟೆಸ್ಟ್ 50 ಆಯಿತು. ಇನ್ನು ಓವರ್ ಆಲ್ IPL ಅಂತ ಬಂದಾಗ ಜಂಟಿ 3ನೇ ಫಾಸ್ಟೆಸ್ಟ್ 50 ಆಗಿದೆ. ಇನ್ನು ಫ್ಯಾನ್ಸ್ ಅಂತೂ ವೈಭವ್ ಅವರ ಆರ್ಭಟಕ್ಕೆ ಫಿದಾ ಆಗಿದ್ರು. ಜೈಸ್ವಾಲ್ ಸ್ಟ್ರೈಕ್ ಹೋದಾಗ್ಲೆಲ್ಲ ಸಿಂಗಲ್ ತಗೊಂಡು ವೈಭವ್ಗೆ ಸ್ಟ್ರೈಕ್ ಕೊಡಪ್ಪ ಅಂತಿದ್ರು. ಅಂತಿಮವಾಗಿ ಸಿಡಿಗುಂಡಿರಂತೆ ಸಿಡಿದ ವೈಭವ್ 52 ರನ್ ಗಳಿಸಿ ಔಟ್ ಆಗ್ತಾರೆ. ಇನ್ನು ಜುರೇಲ್ 18 ರನ್ಗಳಿಗೆ ಔಟ್ ಆದ್ರೆ ಸ್ಲೋ ಗೇಮ್ ಆಡಿದಂತ ಜೈಸ್ವಾಲ್ 38 ರನ್ ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಇನ್ನು ನಾಯಕ ರಿಯಾನ್ ಪರಾಗ್ 14 ರನ್ಗಳನ್ನ ಕಲೆ ಹಾಕಿದ್ರು. ಅಂತಿಮವಾಗಿ 12.1 ಓವರ್ನಲ್ಲಿ 2 ವಿಕೆಟ್ ನಷ್ಟಕ್ಕೆ ಟಾರ್ಗೆಟ್ ಅನ್ನ ರೀಚ್ ಆಗೋ ಮೂಲಕ ಭರ್ಜರಿಯಾಗಿ ಗೆದ್ದು ಶುಭಾರಂಭ ಮಾಡಿದ್ದಾರೆ. ಬಹುಶಃ ವೈಭವ್ ಸೂರ್ಯವಂಶಿ ಇದ್ದಿದ್ರೆ 10ನೇ ಓವರ್ ಒಳಗೆಲ್ಲ ಮ್ಯಾಚ್ ಮುಗಿಸ್ತಾ ಇದ್ರು. ಆದರೆ ಚೆನ್ನೈ ಮಾತ್ರ ಕಳೆದ ವರ್ಷದಂತೆ ಈ ವರ್ಷ ಒದ್ದಾಡುತ್ತೆ ಎನ್ನುವಂತ ಪ್ರಶ್ನೆ ಮೂಡಿದೆ. ಕಳೆದ ಸೀಸನ್ ಕೂಡ ಬ್ಯಾಟಿಂಗ್ ಕಂಪ್ಲೀಟ್ ಆಗಿ ಕೈಕೊಟ್ಟಿತ್ತು. ಸೊ ಈ ಸೀಸನ್ ಹೇಗೆ ಕಂಬ್ಯಾಕ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕು. ನಮಸ್ಕಾರ.